Hi students, welcome to Jayachandra Academy. Join with Karthik. 6th standard CBSE syllabus ಇದೆ ಮ್ಯಾಥ್ಸ್ ಕಂಟೆಂಟ್ ಅನ್ನ ನೋಡ್ಕೊಂತ ಹೋಗೋಣ ಒನ್ ಬೈ ಒನ್ ಚಾಪ್ಟರ್ಸ್. ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ ಟುಡೇ. ಸೊ ವಾಟ್ ಇಸ್ ದ ಫಸ್ಟ್ ಚಾಪ್ಟರ್? ನೋಯಿಂಗ್ ಅವರ್ ನಂಬರ್ಸ್. ಓಕೆ, ನೋಯಿಂಗ್ ಅವರ್ ನಂಬರ್ಸ್ ಒಳಗೆ ಇಂಟ್ರೊಡಕ್ಷನ್ ಮಾಡ್ಕೊತ ಹೋಗೋಣ. ಫಸ್ಟ್ ಒಂದು ನಂಬರ್ ತೂತೀನಿ ಅಲ್ಲಿ 64 ಅನ್ನೋದು ಒಂದು ನಂಬರ್. ಹೌದಾ? 64 ಅನ್ನೋದು ಒಂದು ನಂಬರ್ ಒಳಗೆ ಎರಡು ಡಿಜಿಟ್ಸ್ ಅದಾವೆ. 4 ಅನ್ನೋದು ಒಂದು ಡಿಜಿಟ್, 6 ಅನ್ನೋದು ಒಂದು ಡಿಜಿಟ್ಸ್. ಹಂಗಂದ್ರೆ ಡಿಜಿಟ್ಸ್ ಯಾವ್ಯಾವ ಅದಾವು? ಟೋಟಲ್ ಡಿಜಿಟ್ಸ್ ಎಷ್ಟು ಅದಾವು? 10 ಡಿಜಿಟ್ಸ್ ಅದಾವು. 0 ದಿಂದ 9 ಮಟ್ಟ ಇವೆಲ್ಲ ಡಿಜಿಟ್ಸ್. 0 1 2 3 4 5 6 7 8 9. 0 ದಿಂದ 9 ಮಟ್ಟ ಡಿಜಿಟ್ಸ್ ಅದಾವು. ಈ ಡಿಜಿಟ್ಸ್ ಯೂಸ್ ಮಾಡ್ಕೊಂಡು ನಂಬರ್ ಫಾರ್ಮ್ ಮಾಡಿರ್ತಾರೆ. ಸೊ 4 ಅನ್ನೋದು ಒಂದು ಡಿಜಿಟ್, 6 ಅನ್ನೋದು ಒಂದು ಡಿಜಿಟ್. ಈ ಎರಡು ಡಿಜಿಟ್ ಕಾಂಬಿನೇಷನ್ ಆಗಿ 64 ಅನ್ನ ನಂಬರ್ ಫಾರ್ಮ್ ಆಗಿರ್ತೈತಿ. ಸೊ ದಟ್ ಮೀನ್ಸ್ ನಂಬರ್ಸ್ ಆರ್ ಮೇಡ್ ಅಪ್ ಆಫ್ ಡಿಜಿಟ್ಸ್ ಓನ್ಲಿ. ವಾಟ ನೆಕ್ಸ್ಟ್ ಫಸ್ಟ್ ಟಾಪಿಕ್ ಈಸ್ ಕಂಪೇರಿಂಗ್ ನಂಬರ್ಸ್ ಅಂತ ಬರ್ತೈತಿ. ಸೊ ಒಂದು ನಂಬರ್ ತೋರಿಸ್ತೇನೆ ಇಲ್ಲಿ. 64 ಅನ್ನೋದು ಒಂದು ನಂಬರ್, 46 ಅನ್ನೋದು ಒಂದು ನಂಬರ್. ಹೌದಾ? ಈ ಎರಡು ನಂಬರ್ ಒಳಗೂ ಯಾವ್ದು ದೊಡ್ಡದು ಐತಿ, ಯಾವ್ದು ಸಣ್ಣದು ಐತಿ ಕಂಪೇರ್ ಮಾಡ್ತೀವಿ. ವಿಚ್ ಇಸ್ ಗ್ರೇಟರ್, ವಿಚ್ ಇಸ್ ಲೆಸ್ಸರ್ ಅಂತ ಚೆಕ್ ಮಾಡ್ಬೇಕು ನಾವು ವಿತ್ ದ ಹೆಲ್ಪ್ ಆಫ್ ಸೈನ್ಸ್. ಗ್ರೇಟರ್ ದೆನ್, ಲೆಸ್ ದೆನ್ ಸೈನ್ ಒಳಗೆ. ಸೊ ಹಂಗಂದ್ರೆ ಫಸ್ಟ್ ಪ್ಲೇಸ್ ವ್ಯಾಲ್ಯೂ ಏನೈತಿ? 6 ಐತಿ. ಇಲ್ಲೇ ಫಸ್ಟ್ ಪ್ಲೇಸ್ ಏನೈತಿ? 4 ಐತಿ. ಇವೆರಡು ಕಂಪೇರ್ ಮಾಡಿದಾಗ ಯಾವ್ದು ದೊಡ್ಡದೈತಿ? 6 ಇಸ್ ಗ್ರೇಟರ್. ಸೊ ಹಂಗಂದ್ರೆ 64 ಇಸ್ ಗ್ರೇಟರ್ ದ್ಯಾನ್ 46 ಅಂತ ಹೇಳ್ತೇವೆ ನಾವು. ಹೌದಲ್ಲ? 64 ಅನ್ನೋದು 46ಗಿಂತ ದೊಡ್ಡದೈತಿ ಅಂತಂದು ಹೇಳ್ತೀವಿ. ಸೊ ಇನ್ನೊಂದು ನಂಬರ್ ತಗೊಂತೀವಿ ನೋಡ್ರಿ. 23 ಒಂದು ನಂಬರ್, 32 ಒಂದು ನಂಬರ್. ಇಲ್ಲೂ ಎರಡು ಡಿಜಿಟ್ ಇದಾವ. ಈ ಕಡೆನೂ ಎರಡು ಡಿಜಿಟ್ ಐತಿ, ಈ ಕಡೆನೂ ಎರಡು ಡಿಜಿಟ್ ಐತಿ. ಹೌದಾ? ಇಲ್ಲೂ ಮತ್ತೆ ಅಗೇನ ಫಸ್ಟ್ ಪ್ಲೇಸ್ ಅನ್ನ ಕಂಪೇರ್ ಮಾಡ್ಬೇಕು. ಇಲ್ಲಿ ಫಸ್ಟ್ ಪ್ಲೇಸ್ 2 ಐತಿ, ಇಲ್ಲಿ 3 ಐತಿ. ಸೊ ಈ ದೊಡ್ಡದು ಅವಾಗ. ಸೊ ಅವಾಗ 23 ಇಸ್ ಲೆಸ್ ದೆನ್ 32 ಅಂತ ಹೇಳ್ತೀವಿ. ಈಗ ಮೂರು ಪ್ಲೇಸ್ ತಗೋತೀನಿ. 9 2 0 9 1 0 ಅಂತ ತಗೋತೀನಿ. ಹೌದಾ? ಸೊ ಅಗೇನ್ ನಾವು ಮತ್ತೆ ಫಸ್ಟ್ ಪ್ಲೇಸನ್ನ ಕಂಪೇರ್ ಮಾಡ್ಬೇಕು. ಇಲ್ಲಿ 9 ಐತಿ, ಇಲ್ಲೂ 9 ಐತಿ. ಸೊ ಎರಡು ಕಡೆ ಸೇಮ್ ಅಂದ್ಬಿಟ್ವಲ್ಲ, ಈಗ ಹೆಂಗೆ ಮಾಡೋದು? ಸೊ ನೆಕ್ಸ್ಟ್ ಪ್ಲೇಸಿಗೆ ಹೋಗೋದು. ಇಲ್ಲಿ 2 ಐತಿ, ಇಲ್ಲಿ 1 ಐತಿ. ಸೊ ಅವಾಗ ಇದು ದೊಡ್ಡದಾಗೈತಿ. ಸೊ 920 ಈಸ್ ಗ್ರೇಟರ್ ದೆನ್ 910 ಅಂತ ನೋಡ್ಬೋದು. ಹಂಗಾಗಿ ಇಲ್ಲಿ ಮ್ಯಾಥಮೆಟಿಕ್ಸ್ ಒಳಗ ಪ್ಲೇಸ್ ವ್ಯಾಲ್ಯೂ ಅಂತಂದ್ರೆ ಇವೆಲ್ಲ ಪ್ಲೇಸ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರ್ತಾವ. ಸೊ ಆ ಪ್ಲೇಸ್ ವ್ಯಾಲ್ಯೂವನ್ನ ನೆಕ್ಸ್ಟ್ ಸ್ಟಡಿ ಮಾಡೋದು. ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಅಂತ ಬರ್ತದೆ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. 9 8 7 6 5 4 3 2 1 ಅಂತ ತಗೋತೇನೆ. ಸೊ ಇದು ಫಸ್ಟ್ ಪ್ಲೇಸ್, ಒನ್ಸ್ ಪ್ಲೇಸ್ ಇದೆ. ಒನ್ಸ್ ಇದು ಟೆನ್ಸ್, ಇದು ಹಂಡ್ರೆಡ್ಸ್, ಇದು ಥೌಸಂಡ್ಸ್, ಇದು 10,000s, ಇದು ಲ್ಯಾಕ್, ಇದು 10 lakh, ಇದು ಕ್ರೋರ್, ಇದು 10 crore. ಇಂಡಿಯನ್ ಸಿಸ್ಟಮ್ ಇದು. ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್, 10,000s, ಲ್ಯಾಕ್, 10 lakh, ಕ್ರೋರ್, 10 crore. ಇಂಡಿಯನ್ ಸಿಸ್ಟಮ್ ಒಳಗೆ ಆಗಿದೆ. ಸೊ ಇಂಟರ್ನ್ಯಾಷನಲ್ ಸಿಸ್ಟಮ್ ಒಳಗೆ ಏನಾಗೈತಿ? ಫಸ್ಟ್ 5 ಪ್ಲೇಸಸ್ ಸೇಮ್ ಇರ್ತಾವ. ಒನ್ಸ್ ಸೇಮ್ ಇರ್ತೈತಿ, ಟೆನ್ಸ್ ಸೇಮ್ ಇರ್ತೈತಿ, ಹಂಡ್ರೆಡ್ಸ್, ಥೌಸಂಡ್ಸ್, 10,000 ಮಟ್ಟ ಸೇಮ್ ಇರ್ತೈತಿ. ಇಲ್ಲಿ ಲ್ಯಾಕ್ ಪ್ಲೇಸ್ನಾಗ ಏನಾಕೈತೆ ಅಂತಂದ್ರೆ ಟೆನ್ಸ್ 1 lakh ಪ್ಲೇಸ್ ಅಂದ್ರೆ 100,000s ಅಂತ ಆಕೈತದ. 100,000s ಅಂತ ಆಕೈತಿ. 100,000s ಅಂತ ಆಕೈತಿ. ಬಟ್ ನೆಕ್ಸ್ಟ್ 10 lakh ಒಳಗೆ ಏನಾಕೈತಿ? ಮಿಲಿಯನ್ ಆಕೈತಿ. ಮಿಲಿಯನ್ ಆಗೈತಿ.
ಇಲ್ಲೇ 10 ಮಿಲಿಯನ್ ಹಾಕಿದ್ವಿ. ಇಲ್ಲೇ 100 ಮಿಲಿಯನ್ ಹಾಕಿದ್ವಿ. 100 ಮಿಲಿಯನ್ ಅಂತ ಹಾಕಿದ್ವಿ. ಸೊ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನ್ ಮಾಡ್ರ, ಏನ್ ಕನ್ಫ್ಯೂಷನ್ ಆಗದಾರ ಅಂತಂದ್ರೆ ಲ್ಯಾಕ್ ಮತ್ತೆ ಮಿಲಿಯನ್ ಸೇಮ್ ಅಂತಂದ್ರೆ ಕನ್ಫ್ಯೂಷನ್ ಹೇಳೋಕದಾರ. ಸೊ ಲ್ಯಾಕ್ ಮತ್ತು ಮಿಲಿಯನ್ ಸೇಮ್ ಅಲ್ಲ. ಲ್ಯಾಕ್ ಜೊತೆಗೆ 100,000 ಬರ್ತೈತಿ, 10 ಲ್ಯಾಕ್ ಜೊತೆಗೆ ಮಿಲಿಯನ್ ಬರ್ತೈತಿ. ಇಂಡಿಯನ್ ಸಿಸ್ಟಮ್ ಮತ್ತು ಇಂಟರ್ನ್ಯಾಷನಲ್ ಸಿಸ್ಟಮ್ ಒಳಗೆ ಕಂಪ್ಯಾರಿಸನ್ ಮಾಡೋದಂತಂದ್ರ ಸೊ ಗೊತ್ತಾಯ್ತಾ. ಕೆಲವೊಂದು ಸ್ಟೂಡೆಂಟ್ಸ್ ಏನ್ ಕನ್ಫ್ಯೂಷನ್ ಆಗದಾರ ಅಂತಂದ್ರೆ ಲ್ಯಾಕ್ ಮತ್ತು ಮಿಲಿಯನ್ ಅಂತ ಒಂದೇ ಕನ್ಫ್ಯೂಷನ್ ಆಗದಾರ ಅವರು, ಬಟ್ ಬೋತ್ ಆರ್ ಡಿಫರೆಂಟ್. ಈಗ ಇಂಡಿಯನ್ ಸಿಸ್ಟಮ್ನಾಗ ಮತ್ತು ಇಂಟರ್ನ್ಯಾಷನಲ್ ಸಿಸ್ಟಮ್ ಒಳಗೆ ಕಾಮರ್ಸ್ ಹೆಂಗೆ ಇನ್ಸರ್ಟ್ ಮಾಡ್ತಾರ ಅಂದ್ರೆ ನೋಡೋದು. ಸೊ 98 ಸೇಮ್ ಎಕ್ಸಾಂಪಲ್ ತೊಗೊತೀನಿ. 98765432 ಹೌದಾ, ಇಂಡಿಯನ್ ಸಿಸ್ಟಮ್ ಒಳಗೆ. ಸೊ ಇಂಡಿಯನ್ ಸಿಸ್ಟಮ್ ಒಳಗೆ ಏನು ಮಾಡ್ತಾವೆ, 1s 10s 100sಗೆ ಒಂದು ಕಾಮ ಹಾಕ್ತೀವಿ 3 ಪ್ಲೇಸ್ ಬಿಟ್ಟು ಫಸ್ಟ್. ದೆನ್ ನೆಕ್ಸ್ಟ್ 1000s 10,000s ಬಿಟ್ಟು ಒಂದು ಕಾಮ ಹಾಕ್ತೀವಿ. ಲ್ಯಾಕ್ಸ್ 10 lakhs ನೆಕ್ಸ್ಟ್ ಒಂದು ಕಾಮ ಹಾಕ್ತೀವಿ. ಕ್ರೋರ್ಸ್ 10 crores ಹೌದಾ. ಸೊ ಅದೇ ಇಂಟರ್ನ್ಯಾಷನಲ್ ಸಿಸ್ಟಮ್ ಒಳಗೆ ಹಾಕ್ತೀವಿ. ಹೆಂಗೆ ಹಾಕ್ತೀವಿ ಅಂತಂದ್ರೆ ಫಸ್ಟ್ 1s 10s 100s ಸೇಮ್, ಇಲ್ಲೂ 3 ಪ್ಲೇಸಸ್ ಬಿಡ್ತೀವಿ. 1s 10s 100s ಬಿಟ್ಟು ಒಂದು ಪ್ಲೇಸ್ ಹಾಕ್ತೀವಿ. ನೆಕ್ಸ್ಟ್ 1000s 10,000s 100,000s ಇಲ್ಲ 3 ಪ್ಲೇಸ್ ಬಿಟ್ಟು ಒಂದು ಕಾಮ ಹಾಕ್ತೀವಿ. ದೆನ್ ಮಿಲಿಯನ್ 10 ಬಿಲಿಯನ್ 10 ಮಿಲಿಯನ್ 100 ಮಿಲಿಯನ್ ಅಗೇನ್ ಒಂದು ಕಾಮ ಹಾಕ್ತೀವಿ. ನೆಕ್ಸ್ಟ್ ನಂಬರ್ ಇದ್ವು ಅಂದ್ರೆ ಹೌದಾ. ಸೊ ಹಂಗಾಗಿ ಇಂಡಿಯನ್ ಸಿಸ್ಟಮ್ನಾಗ ಫಸ್ಟ್ 3 ಪ್ಲೇಸ್ಗೆ ಹಾಕ್ತೀವಿ, ದೆನ್ ನೆಕ್ಸ್ಟ್ ಎಲ್ಲ 2 ಪ್ಲೇಸ್ ಬಿಟ್ಟು ಹಾಕ್ತೀವಿ. ಬಟ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಒಳಗೆ ಏನಾಗ್ತೈತಿ, ಎವ್ರಿ 3 ಡಿಜಿಟ್ಸ್ ಬಿಟ್ಟು ಒಂದೊಂದು ಕಾಮ ಹಾಕೋತಾ ಹೋಗ್ತೀವಿ. ಸೊ ಇದು ಇನ್ಸರ್ಟಿಂಗ್ ದ ಕಾಮರ್ಸ್ ಹೆಂಗೆ ಇನ್ಸರ್ಟ್ ಮಾಡ್ಬೇಕು ಅನ್ನೋದು. ಹಾ, ನೆಕ್ಸ್ಟ್ ಕಾನ್ಸೆಪ್ಟ್ ನಂಬರ್ ನೇಮ್ ಮತ್ತೆ ಅಗೇನ್ 2 ಸಿಸ್ಟಮ್ನಾಗೂ ಬರೆದು ತೋರಿಸ್ತೀನಿ. ಫಸ್ಟ್ ಇಂಡಿಯನ್ ಸಿಸ್ಟಮ್ ನೋಡ್ಕೊ ತಗೊಂಡು ಫಸ್ಟ್ ಇಂಡಿಯನ್ ಸಿಸ್ಟಮ್ ನೋಡೋಣ. 73421 ಹೌದಾ. ಫಸ್ಟ್ ಏನ್ ಮಾಡ್ಬೇಕು, ಯಾವುದೇ ಒಂದು ನಂಬರ್ ಕೊಟ್ಟಾಗ ಆ ನಂಬರ್ಗೆ ಕಾಮರ್ಸ್ ಅಂದ್ರೆ ಇನ್ಸರ್ಟ್ ಮಾಡ್ಬೇಕು. ನಾವು ಈಗ ಕಲ್ತೀವಿ ಹೆಂಗ್ ಇನ್ಸರ್ಟ್ ಮಾಡೋದು ಅನ್ನೋದು. ಫಸ್ಟ್ 3 ಪ್ಲೇಸಸ್ ಬಿಡ್ಬೇಕು, ಒಂದು ಕಾಮ ಹಾಕ್ಬೇಕು. ದೆನ್ 2 ಪ್ಲೇಸ್ ಬಿಡ್ಬೇಕು, ಒಂದು ಕಾಮ ಹಾಕ್ಬೇಕು. ಅಗೇನ್ 2 ಪ್ಲೇಸ್ ಬಿಡ್ಬೇಕು, ಒಂದು ಕಾಮ ಹಾಕ್ಬೇಕು. ಸೊ ಈಗ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಮುಖಾಂತರ ಓದ್ಕೊತ ಬರೀತೀನಿ. ಸೊ 1s 10s 100s 1000s 10,000s ಲ್ಯಾಕ್ 10 lakh crore ಐತೆ. ಇದು ಏನು ಯಾವ ಡಿಜಿಟ್ ಇದೆ, 7. ದಟ್ ಮೀನ್ಸ್ 7 crore ಹೌದಾ. ನೆಕ್ಸ್ಟ್ ಅಗೇನ್ ಮತ್ತೆ ಇಲ್ಲಿಂದ ಬರಿ 1s 10s 100s 1000s 10,000s ಲ್ಯಾಕ್ 10 lakh ಇದು ಏನು ಯಾವ ಡಿಜಿಟ್ ಇದೆ, 3 ಅಂದ್ರೆ 30. ನೆಕ್ಸ್ಟ್ 4 ಇದೆ 34 lakh ಹೌದಾ. ನೆಕ್ಸ್ಟ್ ಅಗೇನ್ ಮತ್ತೆ ಒಂದರಿಂದ ಬರಿ 1s 10s 100s 1000s 10,000s ಅಂದ್ರೆ 21,000 ದೆನ್ ಅಗೇನ್ ಮತ್ತೆ ಇಲ್ಲಿಂದ ಬರಿ 1s 10s 100s 100 ಪ್ಲೇಸ್ನಾಗ 0 ಐತಿ, ಅವಾಗ ನಾವು ಅದನ್ನ ಬಿಟ್ಬಿಡ್ತೀವಿ, ಅದನ್ನ ಕನ್ಸಿಡರ್ ಮಾಡೋಂಗಿಲ್ಲ. ನೆಕ್ಸ್ಟ್ 32 ಐತಿ, 32 ಬರಿತೀವಿ. 32. ಸೊ ಇದು ನಮ್ದು ನಂಬರ್ ನೇಮ್ ಹೆಂಗ್ ಬರಿಬೇಕನ್ನೋದು ಗೊತ್ತಾಯ್ತಲ್ಲ. ಫಸ್ಟ್ ಒಂದು ನಂಬರ್ ಕೊಟ್ಟಿರ್ತಾರ, ಆ ನಂಬರ್ ಒಳಗೆ ಕಾಮರ್ಸ್ ಅನ್ನ ಇನ್ಸರ್ಟ್ ಮಾಡ್ಬೇಕು ಇಂಡಿಯನ್ ಸಿಸ್ಟಮ್ ಪ್ರಕಾರ. ಸೊ ಇಂಡಿಯನ್ ಸಿಸ್ಟಮ್ ಪ್ರಕಾರ ಕಾಮರ್ಸ್ ಹೆಂಗ್ ಇನ್ಸರ್ಟ್ ಮಾಡ್ತೀವಿ, ಫಸ್ಟ್ 3 ಬಿಟ್ಟು ಒಂದು ಕಾಮ ಹಾಕ್ತೀವಿ. ದೆನ್ ಅಗೇನ್ 2 ಡಿಜಿಟ್ಸ್ ಬಿಟ್ಟು ಒಂದೊಂದು ಕಾಮ ಹಾಕೋತ ಹೋಗ್ತೀವಿ. ಅದೇ ಬೇಸಿಸ್ ಮ್ಯಾಗ ನಾವು ನಂಬರ್ ನೇಮನ್ನು ಬರ್ತೀವಿ. ಅಂದ್ರೆ ಫುಲ್ ನಂಬರ್ ನೇಮ್ ಓದೋದಾದ್ರೆ ಏನಾಗ್ತಿದೆ, 7,34,21,032 ಇದು ಇಂಡಿಯನ್ ಸಿಸ್ಟಮ್ ಒಳಗೆ. ಓಕೆ, ಈಗ ಇಂಟರ್ನ್ಯಾಷನಲ್ ಸಿಸ್ಟಮ್ ಒಳಗೆ ಒಂದು ಬರೀ ಒಂದು ಯಾವ್ದಾರ ಒಂದು ನಂಬರ್ ತೊಗೊಳೋಣ. 734216213 ಅಂತ ತೊಗೊಂತೀನಿ. ಹಾಂ, ಈಗ
ಇಂಟರ್ನ್ಯಾಷನಲ್ ಸಿಸ್ಟಮ್ ಒಳಗೆ ಕಾಮರ್ಸ್ ಹಾಕೋದು ಹೆಂಗೆ ಎವ್ರಿ ತ್ರೀ ಡಿಜಿಟ್ಸ್ ಬಿಟ್ಟು ಕಾಮ ಹಾಕೋತ ಹೋಗ್ಬೇಕು. ಸೊ 1 2 3 ಇಲ್ಲಿ ಒಂದು ಕಾಮ ಹಾಕ್ತೀನಿ 1 2 3 ಅಗೇನ್ ಒಂದು ಕಾಮ 1 2 3 ಹಾಂ. ಈಗ ಇದನ್ನ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಪ್ರಕಾರ ಓದ್ಕೋತ ಹೋಗ್ರಿ. ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್, 10,000s, 100,000s, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್. ಸೊ 100 ಮಿಲಿಯನ್ ಒಳಗೆ ಯಾವ ಪ್ಲೇಸ್ ಐತಿ, ಯಾವ ಡಿಜಿಟ್ ಐತಿ? 7. 700 ಮಿಲಿಯನ್ 34 ಅಂದ್ರೆ 734 ಮಿಲಿಯನ್. 734 ಮಿಲಿಯನ್. $734 ಮಿಲಿಯನ್ ಅಂತ. ಈಗ ಈ ಕಾಮ ಆದ್ಮೇಲೆ ಈ ಕಡೆ ಬನ್ನಿ. ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್, 10,000, 100,000s, 216,000. 16,000 ಅಂತ. ನೆಕ್ಸ್ಟ್ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್ 213. ಸೊ ಇದು ಇಂಟರ್ನ್ಯಾಷನಲ್ ಸಿಸ್ಟಮ್ ಒಳಗ ನಂಬರ್ ನೇಮ್. ಸೊ ಏನ್ ಕೊಟ್ಟಿದ್ವಿ ಇಲ್ಲಿ 734 ಮಿಲಿಯನ್ 216,213 ಅನ್ನೋ ನಂಬರ್ ಕೊಡ್ತೀವಿ. ಗೊತ್ತಾಯ್ತಾ? 734 ಮಿಲಿಯನ್ 216,213 ಇದು ಇಂಟರ್ನ್ಯಾಷನಲ್ ಸಿಸ್ಟಮ್ ಒಳಗ ನಂಬರ್ ನೇಮ್ ಬರೆಯೋ ಮೆಥಡ್. ನೆಕ್ಸ್ಟ್ ಕಾನ್ಸೆಪ್ಟ್ ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂ ಅಂತ ಬರ್ತೈತಿ. ಸೊ ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ನಿಮ್ಗೆ ಡೈರೆಕ್ಟ್ ಆಗಿ. 37,89,273 ಅಂತ ಒಂದು ನಂಬರ್ ಐತಿ. ಹೌದಾ? ಸೊ ಈಗ ಒಂದು ನಂಬರ್ ಕೊಟ್ಟಿರ್ತಾರ, ಇಷ್ಟ ಕೊಟ್ಟು ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂ ಬರೀರಿ ಅಂತ ಹೇಳಲ್ಲ ಅವರು. ಈ ನಂಬರ್ ಒಳಗೆ ಯಾವ್ದಾರ ಒಂದು ಡಿಜಿಟ್ ಅನ್ನು ಹೈಲೈಟ್ ಮಾಡಿರ್ತಾರೆ. ನಾನು ಇಲ್ಲಿ 8 ಅನ್ನು ಹೈಲೈಟ್ ಮಾಡ್ತೀನಿ. ಸೊ ಏನ್ ಹೇಳ್ತಾರ, ರೈಟ್ ದ ಫೇಸ್ ವ್ಯಾಲ್ಯೂ ಅಂಡ್ ಪ್ಲೇಸ್ ವ್ಯಾಲ್ಯೂ ಆಫ್ ಹೈಲೈಟ್ ಡಿಜಿಟ್. ಅಂದ್ರೆ ಹೈಲೈಟ್ ಮಾಡಿರೋ ಡಿಜಿಟ್ ಅನ್ನ ಅದ್ರದ್ದು ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂ ಬರೀರಿ ಅಂತ ಹೇಳ್ತಾರ. ಸೊ ಫೇಸ್ ವ್ಯಾಲ್ಯೂ ಅಂತಂದ್ರೆ ಕನ್ನಡದೊಳಗೆ ಹೇಳ್ಬೇಕಂದ್ರೆ ಮುಖ ಬೆಲೆ. ನಿಮ್ದು ಏನ್ ಕಾಣಕತ್ತಿದ್ದಲ್ಲಿ ಯಾವ್ದು ಡಿಜಿಟ್ ಕಾಣಕತ್ತೈತಿ ಅದನ್ನಷ್ಟೇ ಬರಿಬೇಕು. ಫೇಸ್ ವ್ಯಾಲ್ಯೂ ಅಂದ್ರೆ ಯಾವ ಡಿಜಿಟ್ ಕಾಣಕತ್ತೈತಿ ಅದನ್ನಷ್ಟೇ ಬರಿಬೇಕು. ಪ್ಲೇಸ್ ವ್ಯಾಲ್ಯೂ ಅಂತಂದ್ರ ಆ ಡಿಜಿಟ್ ಯಾವ ಪ್ಲೇಸ್ ಒಳಗೈತಿ ಅದನ್ನ ಬರಿಬೇಕು. ಸೊ ಫೇಸ್ ವ್ಯಾಲ್ಯೂ ಈಗ ಹೋಗ್ತೀರಿ. ಫೇಸ್ ವ್ಯಾಲ್ಯೂ ಇದು ಏನ್ ಕಾಣಕತ್ತೈತಿ ನಿಮ್ಗೆ? ಈ ಡಿಜಿಟ್ ಅಷ್ಟ, ಹೈಲೈಟೆಡ್ ಡಿಜಿಟ್ ಅಷ್ಟೇ ಏನ್ ಕಾಣಕತ್ತೈತಿ? 8 ಅಂತ ಕಾಣಕತ್ತೈತಿ. ಸೊ ಇದ್ರ ಫೇಸ್ ವ್ಯಾಲ್ಯೂ ಏನಂತಂದ್ರೆ 8 ಅಷ್ಟ. ಇದ್ರ ಫೇಸ್ ವ್ಯಾಲ್ಯೂ ಏನ 8 ಅಷ್ಟ. ಸೊ ನೆಕ್ಸ್ಟ್ ಪ್ಲೇಸ್ ವ್ಯಾಲ್ಯೂ ಅಂತ ಕರೀತಾರೆ. ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಈ ಡಿಜಿಟ್ ಎಷ್ಟನೇ ಪ್ಲೇಸ್ ಒಳಗೈತಿ. ಈಗ ಅಗೇನ್ ನಾವು ಒನ್ಸ್, ಟೆನ್ಸ್, ಹಂಡ್ರೆಡ್ಸ್ ಮಾಡ್ಕೊತ ಬರ್ಬೇಕು. ಸೊ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್, 10,000s ಅಂದ್ರೆ ಈ 8 ಅನ್ನೋ ಡಿಜಿಟ್ 10,000 ಪ್ಲೇಸ್ ಒಳಗೆ ಐತಿ. ಸೊ ಹಂಗಂದ್ರೆ 8 into 10,000 ಅಂದ್ರೆ 80,000. ಸೊ 80,000 ಇದ್ರದ್ದು ಪ್ಲೇಸ್ ವ್ಯಾಲ್ಯೂ ಏನ 80,000. ಫೇಸ್ ವ್ಯಾಲ್ಯೂ ಏನ 8, ಪ್ಲೇಸ್ ವ್ಯಾಲ್ಯೂ ಏನ 80,000. ವಾಟ್ ಮೈ ಪಾಯಿಂಟ್? ಸೊ ಫೇಸ್ ವ್ಯಾಲ್ಯೂ ಮತ್ತೆ ಪ್ಲೇಸ್ ವ್ಯಾಲ್ಯೂ ಬರೆಯೋದು ಇಷ್ಟ. ಸೊ ಯಾವ ಫೇಸ್ ಅದ್ರ ವ್ಯಾಲ್ಯೂ ಅದು ಏನ್ ಕಾಣಕತ್ತೈತಿ ಅದು ಫೇಸ್ ವ್ಯಾಲ್ಯೂ. ಅದು ಎಷ್ಟನೇ ಪೊಸಿಷನ್, ಎಷ್ಟನೇ ಪ್ಲೇಸ್ ಒಳಗೈತಿ ಅದ್ರದ್ದು ಫೇಸ್ ವ್ಯಾಲ್ಯೂ. ಇಲ್ಲಿ 8 ಫೇಸ್ ವ್ಯಾಲ್ಯೂ, 80,000 ಪ್ಲೇಸ್ ವ್ಯಾಲ್ಯೂ. ನಾವು ಕಂಪ್ಯಾರಿಸನ್ ಆಫ್ ನಂಬರ್ಸ್ ಬಗ್ಗೆ ಸ್ಟಡಿ ಮಾಡ್ಕೊತ ಹೋಗೋಣ. ಸೊ ಇಲ್ಲಿ 81,64,817 ಕೊಟ್ರ, ಇಲ್ಲ 81,14,817 ಕೊಟ್ರ. ಎರಡು ಡಿಜಿಟ್ಸ್ ನೋಡ್ರಿ ಎಷ್ಟೆಷ್ಟು ಅದಾವು. 1 2 3 4 5 6 7 ಐತಿ. ಇಲ್ಲೂ 1 2 3 4 5 6 7 ಡಿಜಿಟ್ಸ್ ಐತಿ. ಎರಡು ಕಡೆ ಸೇಮ್ ಡಿಜಿಟ್ ನಂಬರ್ ಅದಾವ. ಸೊ ಹೆಂಗ್ ಕಂಪೇರ್ ಮಾಡಬೇಕು? ಕಂಪೇರ್ ಮಾಡೋದು ಸ್ವಲ್ಪ ಕನ್ಫ್ಯೂಷನ್ ಆಗೈತಿ. ಸೊ
ಫಸ್ಟ್ ನಂಬರ್ ಬರ್ಕೋತೀನಿ. ಫಸ್ಟ್ ನಂಬರ್ ಏನೈತಿ 81,64,817 ಐತಿ. ಇಲ್ಲಿ ಸೆಕೆಂಡ್ ನಂಬರ್ ಬರ್ಕೋತೀನಿ. ಅಗೇನ್ 81,14,817 ಐತಿ. ಸೊ ಫಸ್ಟ್ ವ್ಯಾಲ್ಯೂ ಫಸ್ಟ್ ಪ್ಲೇಸ್ ಇದು ಫಸ್ಟ್ ಪ್ಲೇಸ್ ಚೆಕ್ ಮಾಡ್ರಿ. 88 ಸೇಮ್ ಐತೆ. ನೆಕ್ಸ್ಟ್ ಒನ್ಸ್ ಸೇಮ್ ಐತೆ. 1 ಇಲ್ಲಿ ನೆಕ್ಸ್ಟ್ ಹೋಗ್ರಿ. ಇಲ್ಲ 6 ಐತಿ, ಇಲ್ಲ 1 ಐತಿ. ಯಾವ್ದು ದೊಡ್ಡದಿದ್ದಾಗ? ಸೊ 6 ದೊಡ್ಡದು. ಹಂಗಂದ್ರ ನಾವು ಕಂಪ್ಯಾರಿಸನ್ ಅನ್ನು ಯಾವಾಗಲೂ ರೈಟ್ ಸೈಡ್ ಇಂದ ಮಾಡ್ಬೇಕು, ಈ ಕಡೆಯಿಂದನೇ ಮಾಡ್ಕೊತ ಹೋಗ್ಬೇಕು. ಸೊ ಫಸ್ಟ್ ವ್ಯಾಲ್ಯೂ ಸೇಮ್ ಐತಿ ಬಿಡ್ಬೇಕು, ಸೆಕೆಂಡ್ ವ್ಯಾಲ್ಯೂ ಸೇಮ್ ಐತಿ ಅದನ್ನು ಬಿಡ್ಬೇಕು, ಥರ್ಡ್ ಒಳಗೆ ಇಲ್ಲಿ 6 ಐತಿ, ಇಲ್ಲಿ 1 ಐತಿ. ಹಂಗಂದ್ರೆ ಈ ನಂಬರ್ ದೊಡ್ಡದು. ಸೊ ಅವಾಗ ಈ ಕಡೆ ಸಿಂಬಲ್ ಹಾಕ್ಬೇಕು. ಸೊ 81,64,817 is greater than 81,14,817 ಅಂತಂದ್ರೆ ಇದು ಸೇಮ್ ಡಿಜಿಟ್ಸ್ ಕೊಟ್ಟಾಗ. ಹೌದಾ? ನೆಕ್ಸ್ಟ್ ಈಗ ನೋಡ್ರಿ, ಇಲ್ಲಿ 9,81,64,817 ಬಂತು. ಈ ಕಡೆ 81,14,817 ಬಂತು. ಈಗ ನಾವು ಡಿಜಿಟ್ಸ್ ಕಂಪೇರ್ ಮಾಡ್ಕೊಳ್ಳೋಣ. ಫಸ್ಟ್ 1 2 3 4 5 6 7 8. ಇಲ್ಲಿ 1 2 3 4 5 6 7 ಐತಿ. ಇಲ್ಲಿ 8 ಡಿಜಿಟ್ ನಂಬರ್ ಕೊಟ್ಟಾರ, ಈ ಕಡೆ 7 ಡಿಜಿಟ್ ನಂಬರ್ ಕೊಟ್ಟಾರ. ಸೊ 8 ಡಿಜಿಟ್ ದೊಡ್ಡದು ಅಂಡ್ 7 ಡಿಜಿಟ್ ದೊಡ್ಡದು. ಸೊ 8 ಡಿಜಿಟ್ ದೊಡ್ಡದು ಅಂದಾಗ ಈ ಕಡೆನೇ ನಾವು ಗ್ರೇಟರ್ ಸಿಂಬಲ್ ಹಾಕ್ಬೇಕು. ಸೊ 9,81,64,817 is greater than 81,14,817. ಸೊ ಡಿಜಿಟ್ಸ್ ಬೇರೆ ಬೇರೆ ಇದ್ದಾಗ ನಾವು ಅಗೇನ್ ನಂಬರ್ಸ್ ಪ್ಲೇಸಸ್ ಕಂಪೇರ್ ಮಾಡೋ ಅವಶ್ಯಕತೆನೇ ಇರಲ್ಲ. ಯಾವ ಡಿಜಿಟ್ ಜಾಸ್ತಿ ಐತಿ ಅದ್ರ ಕಡೆನ ಗ್ರೇಟರ್ ಸಿಂಬಲ್ ಹಾಕ್ಬಿಡ್ಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ಕಾನ್ಸೆಪ್ಟ್ ಏನ್ ಬರ್ತೈತಿ ಅಂದ್ರೆ ಸಕ್ಸೆಸರ್ಸ್ ಮತ್ತು ಪ್ರಿಡಿಸರ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರ್ತೈತಿ. ಸಕ್ಸೆಸರ್ ಅಂದ್ರೆ ಈ ನಂಬರಿನ ನೆಕ್ಸ್ಟ್ ನಂಬರ್, ಪ್ರಿಡಿಸರ್ ಅಂದ್ರೆ ಈ ನಂಬರಿಂದ ಬಿಫೋರ್ ನಂಬರ್. ಹೌದಾ? ಸೊ ಒಂದು ಎಕ್ಸಾಂಪಲ್ ತಗೊಂಡು ಮಾಡ್ಬಿಡೋಣ. ಏನ್ ಎಕ್ಸಾಂಪಲ್ ಐತಿ? 4,387 ಅಂತ ಒಂದು ನಂಬರ್ ಐತಿ. ಸೊ ಸಕ್ಸೆಸರ್ ಬರಿಬೇಕಂದ್ರೆ ಈ ನಂಬರ್ಗೆ ಏನ್ ಮಾಡ್ಬೇಕು ನಾವು? +1 ಅನ್ನ ಮಾಡ್ಬೇಕು. ಸೊ ಸಕ್ಸೆಸರ್ ಮಾಡ್ತೀನಿ. 4,387 +1. ನೆಕ್ಸ್ಟ್ ನಂಬರ್ ಹೋಗ್ಬೇಕು, +1 ಮಾಡ್ಬೇಕಲ್ಲ. ಸೊ 4,387 +1 ಅಂದ್ರೆ 4,388 ಬಂದಿದೆ. ಸೊ this is a successor of this number. 4,388 is successor of 4,387. Okay? So next predecessor ಅಂದ್ರೆ ಏನು? ಬಿಫೋರ್ ನಂಬರ್ ಅಂದ್ರೆ ಈ ನಂಬರ್ ನ ಹಿಂದಿನ ನಂಬರ್. ಹೌದಾ? ಅವಾಗ ಏನ್ ಮಾಡ್ಬೇಕು ನಾವು? -1 ಮಾಡ್ಬೇಕು. 4,387 -1 ಮಾಡ್ಬೇಕು. ಅವಾಗ ಏನ್ ಬರ್ತೈತಿ? 4,386 ಬರ್ತೈತಿ. ಸೊ ಇದು ಪ್ರಿಡಿಸರ್. ದಿಸ್ ಇಸ್ ಅ ಪ್ರಿಡಿಸರ್ ಆಫ್ ದಿಸ್ ನಂಬರ್. ವಾಟ್ ಐಡಿಯಾ? ಸೊ ಸಕ್ಸೆಸರ್ ಅಂದ್ರೆ ಏನ್ ಮಾಡ್ಬೇಕು? +1 ಮಾಡ್ಬೇಕು. ಪ್ರಿಡಿಸರ್ ಅಂದ್ರೆ ಏನ್ ಮಾಡ್ಬೇಕು? -1 ಮಾಡ್ಬೇಕು. ಓಕೆ? ಈಗ ಇದು ಇಂಟ್ರೊಡಕ್ಷನ್ ಪಾರ್ಟ್ 1 ಆಯ್ತು. ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ನೆಕ್ಸ್ಟ್ ವಿಡಿಯೋದಾಗ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.